ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇವತ್ತು ನಾನು ಗೀ ರೈಸನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಗೀ ರೈಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಸೌತ್ ಇಂಡಿಯನ್ ಸ್ಪೆಷಲ್ ರೈಸ್ ಅಲ್ವಾ ಗೀ ರೈಸ್ ಅಂದರೆ. ಹಿಂದೆಲ್ಲ 10 ವರ್ಷದ ಹಿಂದೆ ಗೀ ರೈಸ್ ಜೊತೆಗೆ ಬಟಾಣಿ ಕುರ್ಮ ಕೊಡ್ತಾಯಿದ್ರು ಹೋಟ್ಲಲ್ಲೆಲ್ಲ. ಇವಾಗೆಲ್ಲ ಗೀ ರೈಸ್ ಅಂದರೆ ಬರೀ ಗೀ ರೈಸ್ ಕೊಡ್ತಾರೆ, ಕುರ್ಮನ ನಾವೇ ಕೊಂಡ್ಕೋಬೇಕು. ಇದಕ್ಕೆ ಪನ್ನೀರ್ ಕೊರ್ಮ ಅಥವಾ ಮಿಕ್ಸ್ಡ್ ವೆಜಿಟೇಬಲ್ ಕೊರ್ಮ ಅಥವಾ ನಾನ್ ವೆಜ್ ತಿನ್ನೋರಾದರೆ ಮಟನ್ನಿಂದು ಕರಿ, ಚಿಕನ್ ಕರಿ, ಇದ್ರ ಜೊತೆಗೆ ಗೀ ರೈಸು ಎಷ್ಟು ಚೆನ್ನಾಗಿರುತ್ತಲ್ಲ. ಗೀ ರೈಸ್ ಈಸ್ ಮೈ ಆಲ್ ಟೈಮ್ ಫೇವ್ರೆಟ್ಟು. ಎಲ್ಲ ಸ್ಪೈಸಸ್ನ ಹದವಾಗಿ ಹಾಕಿ, ತುಪ್ಪನೂ ಸ್ವಲ್ಪ ಹಾಕಿ, ಗೋಡಂಬಿ ಹಾಕಿ ಎಷ್ಟು ಚೆನ್ನಾಗಿರುತ್ತಲ್ವ ಗೀ ರೈಸ್. ನಾನು ಗೀ ರೈಸಿಗೆ ಕುರ್ಮ ನನಗೆ ಬೇಡವೇ ಬೇಡ, ಹಾಗೆ ತಿಂತಾ ಇರ್ತೀನಿ, ಅಷ್ಟು ನನಗಿಷ್ಟ. ಪ್ಲೀಸ್ ಸರ್ವ್ ಗೀ ರೈಸ್ ಹಾಟ್, ಯಾಕಂದರೆ ಹಾಟ್ ಗೀ ರೈಸು ತುಂಬಾ ಯಮ್ಮಿ ಆಗಿರುತ್ತೆ. ಮತ್ತು ಗೀ ಇಲ್ದೇ ಗೀ ರೈಸ್ ಮಾಡೋಕ್ಕಂತೂ ಖಂಡಿತ ಹೋಗಬೇಡಿ. ಬನ್ನಿ ಗೀ ರೈಸ್ಗೆ ಏನೇನು ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ. ಮೊದಲಿಗೆ ಬಾಸ್ಮತಿ ರೈಸನ್ನು ನೀಟಾಗಿ ತೊಳ್ಕೊಂಡು 1 ಕಪ್ ನೀರಲ್ಲಿ ನೆನೆಸಿಡಿ. ಬರೀ ಒಂದು 10 ನಿಮಿಷ ಮಾತ್ರ ನೆನೆಸಿಡಬೇಕು. ಆನಂತರ ಅದನ್ನು ಒಂದು ಫಿಲ್ಟರ್ ಸಹಾಯದಿಂದ ಸೋಸಿ ಸೈಡಿಗೆ ಎತ್ತಿಟ್ಬಿಡಿ. ಇದರಿಂದ ಗೀ ರೈಸು ಉದ್ರುದ್ರಾಗುತ್ತೆ. ಒಂದು ಮೀಡಿಯಮ್ ಈರುಳ್ಳಿನ ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಗೋಡಂಬಿ, ಬಾದಾಮಿ ಹಾಗೂ ಕೊಬ್ಬರಿನ ತುಂಬ ಸಣ್ಣ ಸಣ್ಣ ಚೂರಾಗಿ ಮಾಡ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಜೀರಿಗೆ, ಏಲಕ್ಕಿ, ಪಲಾವ್ ಎಲೆ ತೊಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತೊಮ್ಮೆ ಇಂಗ್ರೀಡಿಯೆಂಟ್ಸ್ನ ಚೆಕ್ ಮಾಡ್ಕೊಳ್ಳಿ. ನಾನು ತೊಗೊಂಡಿರೋದು 1 ಪಾವು ಬಾಸ್ಮತಿ ರೈಸು. ಇದಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ನೀವು ಇಲ್ಲಿ ತೋರಿಸಿರೋ ಪ್ರಮಾಣಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಸ್ಪೈಸಸ್ ತೊಗೋಬಹುದು. ನೋಡಿ, ನಾನು ಬಾಸ್ಮತಿ ರೈಸನ್ನು ಹೇಗೆ ಫಿಲ್ಟ್ರಲ್ಲಿ ಸೋಸಿಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ತುಪ್ಪ ಹಾಗೂ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಒಂದು ದೊಡ್ಡ ಪಾತ್ರೆಗೆ ನಾನು ಹಾಕ್ಕೊಂಡಿದ್ದೀನಿ. ಇದು ಕಾದ ನಂತರ ಸ್ವಲ್ಪ ಸಾಸಿವೆನ ಸಿಡಿಸ್ಕೊಂಡೆ. ಈಗ ಒಂದು ಮರಾಠಿ ಮೊಗ್ಗು, 5-6 ಪುಟ್ಟ ಸಿನಮನ್ ಪೀಸಸ್ಸು ಅಂದರೆ ಚಕ್ಕೆ, 4-5 ಲವಂಗ ಹಾಗೂ ಒಂದು ಹೂ ಥರದ ಒಂದು ಮಸಾಲೆ ಪದಾರ್ಥ ಮತ್ತು 1 ಟೀ ಸ್ಪೂನ್ ಜೀರಿಗೆ ಮತ್ತು 1 ಪಲಾವ್ ಎಲೆನ ಎಣ್ಣೆಗೆ ಹಾಕಿ 1 ನಿಮಿಷ ಎಣ್ಣೆಯಲ್ಲಿ ಸರಿಯಾಗಿ ಕರ್ಕೋತಾ ಇದ್ದೀನಿ. ಸ್ಟೋವು ಸಿಮ್ನಲ್ಲಿರಬೇಕು. ಇದನ್ನು ಕರ್ಕೋಬೇಕಾದ್ರೆ ನೀವು ಜೋರಿ ಮಾಡಿಕೊಂಡ್ರೆ ಎಲ್ಲ ಮಸಾಲೆ ಪದಾರ್ಥಗಳು ಹೊತ್ತು ಬರೋ ಚಾನ್ಸಸ್ ಇರುತ್ತೆ. ಸಿಮ್ಮಲ್ಲೇ ಮಾಡ್ಕೋಬೇಕು. ಇವಾಗ ನಾನು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು ಶಾರ್ಪ್ ಚಾಕುಯಿಂದ ಗೋಡಂಬಿ ಆಗಲಿ ಬಾದಾಮಿನಾಗಲಿ ಎಷ್ಟು ಫೈನಾಗಿ ಕಟ್ ಮಾಡ್ಕೋಬಹುದು ಗೊತ್ತಾ. ಬಾದಾಮಿ ಗಟ್ಟಿ ಇರುತ್ತೆ ಹೌದು, ಆದರೆ ಶಾರ್ಪ್ ಚಾಕುಯಿಂದ ನೀವು ಥಿನ್ ಸ್ಲಿಟ್ ಪೀಸಸ್ ಮಾಡ್ಕೋಬೋದು. ನೀವು ಗ್ರೀನ್ ಪಿಸ್ತಾ ಮತ್ತು ಒಣದ್ರಾಕ್ಷಿ ಹಾಕ್ಕೋಬಹುದು. ಒಣದ್ರಾಕ್ಷಿ ಈಸ್ ಎ ಮಸ್ಟ್, ಒಂಥರ ಸಿಹಿ ಫ್ಲೇವರ್ ಕೊಡುತ್ತೆ ಸ್ವಲ್ಪ ಗೀ ರೈಸ್ಗೆ. ಇರಲಿಲ್ಲ ಹಾಗಾಗಿ ಹಾಕ್ಕೊಳ್ಳಿಲ್ಲ, ಬಟ್ ನೀವು ಹಾಕ್ಕೊಳ್ಳಿ ಗ್ಯಾರಂಟಿ. ಈಗ ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಶುಂಠಿ ಸುಮಾರು 1ರಿಂದ 1.5 ಇಂಚನ್ನು ತೊಗೊಂಡಿದ್ದೆ. ಬೆಳ್ಳುಳ್ಳಿ ಒಂದು 10ರಿಂದ 12 ಕ್ಲೋವ್ಸು, ಮೆಣಸಿನ್ಕಾಯಿ 4 ದೊಡ್ಡದು ಸ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಎಣ್ಣೆಯಲ್ಲಿ ಅದರದ್ದು ಅಂಶ ಬಿಡಬೇಕು, ಆ ರೀತಿ ಚೆನ್ನಾಗಿ ಕರ್ಕೋಬೇಕು. ಎಲ್ಲದೂ ಸಿಮ್ಮಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು. ಮಧ್ಯೆ ಮಧ್ಯೆ ಸ್ವಲ್ಪ ಜೋರು ಉರಿ ಮಾಡಿ. ಇದನ್ನೆಲ್ಲ ಒಂದು 2 ನಿಮಿಷ ಖಂಡಿತ ಬಾಡಿಸ್ಕೊಳ್ಳಿ. ಈಗ ಫೈನ್ಲಿ ಚಾಪ್ಡ್ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದಕ್ಕಂತೂ ಒಂದು 3 ನಿಮಿಷ ನಿಧಾನ ಉರಿಯಲ್ಲಿ ಚೆನ್ನಾಗಿ ಅದರ ಸಾರ ಎಣ್ಣೆಯಲ್ಲಿ ಬಿಡೋ ತನಕ ಬಾಡಿಸ್ಕೊಳ್ಳೇಬೇಕು. ಈರುಳ್ಳಿ ಬೇಗ ಕರಗಬೇಕು ಅಂದರೆ ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೊಂಡೆ. ಹಳದಿ ಹಾಕಬೇಡಿ, ಯಾಕಂದರೆ ಗೀ ರೈಸು ಬೆಳ್ಳಗಿರಬೇಕು. ನಾನು ಈ ಒಗ್ಗರಣೆಗೇನೆ ಡ್ರೈ ಫ್ರೂಟ್ಸ್ ಜೊತೆಗೆ ಸಣ್ಣ ಕೊಬ್ಬರಿ ಚೂರನ್ನು ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇದರ ಬದಲಿಗೆ ನೀವು ಎಲ್ಲ ಗೀ ರೈಸ್ ಆದಮೇಲೆ ಲಾಸ್ಟ್ ಸ್ಟೇಜಲ್ಲಿ ಫ್ರೆಶ್ ಗ್ರೇಟೆಡ್ ಕೊಕೊನಟ್ಟನ್ನು 1 ಹಿಡಿ ಹಾಕ್ಕೋಬಹುದು. ಈಗ ನಾನು ಹರಳುಪ್ಪನ್ನು ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು. ಈ ಗೀ ರೈಸ್ಗೆ ಕೊತ್ತಂಬರಿ ಕರಿಬೇವು ಆಪ್ಷನಲ್, ಬಟ್ ಕೊತ್ತಂಬರಿ ವಿಲ್ ಎನ್ಹ್ಯಾನ್ಸ್ ದ ಫ್ಲೇವರ್. ಸೊ ಕರಿಬೇವು ಹಾಕೋದಾದರೆ ಒಂದು 3-4 ಹಾಕ್ಕೊಳ್ಳಿ ಈ ಸ್ಟೇಜಲ್ಲಿ. ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಲಾಸ್ಟ್ ಎಂಡಲ್ಲಿ ಹಾಕ್ಕೊಳ್ಳಿ, ವಿಚ್ ಶೋರ್ಲಿ ಎನ್ಹ್ಯಾನ್ಸಸ್ ದ ಫ್ಲೇವರ್ ಆಫ್ ಗೀ ರೈಸ್. ಈಗ ಎಲ್ಲ ಮಸಾಲೆಗಳು ಎಣ್ಣೆಯಲ್ಲಿ ಹದವಾಗಿ ಬೆರೆತು ಒಂದು ಒಳ್ಳೆ ಸ್ಮೆಲ್ ಅರೋಮಾ ಬರ್ತಾ ಇದೆ. ಈಗ ನೀರು ಹಾಕ್ಕೊಳ್ಳೋಣ. ನಾನು 1 ಕಪ್ಪು ಬಾಸ್ಮತಿ ರೈಸ್ ತೊಗೊಂಡಿರೋದ್ರಿಂದ ನಾನು ಜಸ್ಟ್ 2 ಕಪ್ಪು ನೀರು ಹಾಕ್ತಾಯಿದ್ದೀನಿ. ಇದು 1:2 ರೇಷಿಯೋ, ಅಂದರೆ 1 ಕಪ್ ರೈಸ್ಗೆ 2 ಕಪ್ಪು ನೀರು. ಈಗ ಇದನ್ನೆಲ್ಲ ಸ್ವಲ್ಪ ಸರಿಯಾಗಿ ಕಲಸಿ ಒಂದು ತಟ್ಟೆಯನ್ನು ಮುಚ್ಚಿಟ್ರೆ 2 ನಿಮಿಷಕ್ಕೆ ನೀರು ಆವಿಗೆ ಬರುತ್ತೆ, ಕುದಿಯೋಕ್ಕೆ ಶುರುವಾಗುತ್ತೆ. ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಕಿರುನಗೆ. ಮನದ ಪ್ರತಿ ಗಲ್ಲಿಯೊಳಗು ನಿನದೇ ಮೆರವಣಿಗೆ, ಕನಸಿನ ಕುಲುಮೆಗೆ ಉಸಿರನ್ನು. ಈಗ ಗೀ
ರೈಸಿನ ನೀರು ಕುದೀತಾ ಇದೆ ಅಥವಾ ಮಳ್ತಾ ಇದೆ. ಇದಕ್ಕೆ ಇವಾಗ ನಾವು ಅಕ್ಕಿ ಹಾಕೋಣ. ಇನ್ನು ಖಚಿತ ಖಚಿತ ಖಚಿತ. ಇದನ್ನೆಲ್ಲ ಹಾಗೆ ಒಂದು ಸ್ವಲ್ಪ ಕೈ ಆಡಿಸಿ ಮತ್ತೆ ಒಂದು 2 ನಿಮಿಷ ವೆಯ್ಟ್ ಮಾಡಿ ಈ ಎಲ್ಲ ಮಿಶ್ರಣ ಕುದಿ ಬರಲಿ. ನೋಡಿ ಹಾಕಿರೋ ಲವಂಗ, ಮರಾಠಿ ಮೊಗ್ಗು ಎಲ್ಲ ಹೆಂಗೆ ಎದ್ದು ಕಾಣಿಸ್ತಾ ಇದೆ, ಮೇಲೆ ತೇಲ್ತಾ ಇದೆ. ನಮ್ಮ ಅಜ್ಜಿ ಕೂಡ ತುಂಬ ಹಿಂದೆ ನಾವು ಸಣ್ಣವರಿರ್ಬೇಕಾದ್ರೆ ಮಟನ್ ಕರಿ ಮಾಡಿದಾಗ ಒಂದು ಒಳ್ಳೆ ಹಳದುಳ ಭಾತ್ ಅಥವಾ ಮಸಾಲ ಭಾತ್ ಅಂತ ಮಾಡ್ತಾಯಿದ್ರು. ಅವ್ರು ಹೆಂಗೆ ಮಾಡ್ತಾಯಿದ್ರು ಗೊತ್ತಾ? ತೊಳೆದಿಟ್ಟಿರೋ ಅಕ್ಕಿಗೆ ಶುಂಠಿ, ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಸರಿಯಾಗಿ ಪೇಸ್ಟ್ ಮಾಡಿ ಆ ಅಕ್ಕಿಗೆ ಸರಿಯಾಗಿ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಬಿಡೋರು. ಆನಂತರ ಅದೇನು ಒಗ್ಗರಣೆ ಕೊಡ್ತಾಯಿದ್ರೋ ಗೊತ್ತಿಲ್ಲ, ಒಂದು ಪುಟ್ಟು ಒಗ್ಗರಣೆ ಕೊಟ್ಟು ಈ ರೈಸನ್ನು ಹಾಕಿ ಒಂದು ಒಳ್ಳೆ ಘಮ ಘಮ ಅನ್ನೋಂತಹ ಒಂದು ಹಳದುಳ ಭಾತ್ ಮಾಡ್ತಾಯಿದ್ರು ವಿತ್ ಮಟನ್ ಕರಿ. ಈಗ ಅಕ್ಕಿಯಲ್ಲಿ ಕುದಿ ಬಂದಿದೆ ನೋಡಿ. ಈಗ ಒಂದು ತಟ್ಟೆ ಮುಚ್ಚಿ ಒಂದು ವೆಯ್ಟ್ ಇಟ್ಟು ಸಿಮ್ ಮಾಡಿ 10 ನಿಮಿಷ ಬಿಟ್ಬಿಡಿ. ಕುಟ್ಟಣಿಗೆ ಇಡೋ ಉದ್ದೇಶ ಏನು ಅಂತಂದರೆ ಅದು ಆವಿ ಹೊರಗೆ ಎಸ್ಕೇಪ್ ಆಗದೆ ಇರೋಂಗೆ ನೋಡ್ಕೊಳ್ಳುತ್ತೆ. ಹೀಗಾಗಿ ನಮ್ಮ ಅಕ್ಕಿ ಅನ್ನವಾಗಿ ಬೇಗನೆ ಆಗಿ ಬರುತ್ತೆ. ಕಡಿಮೆ ಪ್ರಮಾಣದ ಗೀ ರೈಸ್ ಅಥವಾ ಪಲಾವ್ ಮಾಡೋದಿದ್ದರೆ ಕುಕ್ಕರ್ಗಿಂತ ಈ ರೀತಿ ದೊಡ್ಡ ಪಾತ್ರೆ ಹಾಗೂ ಒಂದು ವೆಯ್ಟ್ ಯೂಸ್ ಮಾಡ್ಕೊಂಡು ಮಾಡೋದೇ ಲೇಸು. ಫಟಾಫಟ್ ಕೂಡ ಆಗುತ್ತೆ, ಗ್ಯಾಸ್ ಕೂಡ ಉಳಿಯುತ್ತೆ. ಯಮ್ಮಿ ಫ್ಲಫಿ ಆಮ್ಲೆಟ್ ಈಸ್ ರೆಡಿ ಟು ಈಟ್. ಹೀಗೆ ಒಂದು ಹೆಸರು ಬೇಳೆದು ಕೋಸಂಬರಿ ಮಾಡಿಕೊಂಡೆ. ಹಳೆ ಹೆಸರು ಬೇಳೆ ಉಳಿದಿತ್ತು, ಹಾಗಾಗಿ 5-6 ಗಂಟೆಗಳ ಕಾಲ ಅದನ್ನು ನೆನೆಸ್ಬಿಟ್ಟು ಅದ್ರದ್ದು ಕೋಸಂಬರಿ ಮಾಡಿದೆ. ಸೌತೆಕಾಯಿ, ಕ್ಯಾರೆಟ್ ಏನೂ ಇರಲಿಲ್ಲ. ಸ್ವಲ್ಪ ಕೊಬ್ಬರಿ ತುರಿ ಹಾಕಿ ಹಸಿಮೆಣಸಿನ್ಕಾಯ್ದು ಒಂದು ಫೈನ್ ಒಗ್ಗರಣೆ ಕೊಟ್ಟು ಯಮ್ಮಿ ಆದಂತಹ ಕೋಸಂಬರಿ ಮಾಡಿದೆ. ಅದಂತೂ ನಿಜವಾಗ್ಲೂ ಚೆನ್ನಾಗಿತ್ತು. ಗೀ ರೈಸ್ ತುಂಬಾ ಫಟಾಫಟ್ ಅಂತ ಆಗುವಂತಹ ಅಡಿಗೆ. ಹಾಗಾಗಿ ಗೀ ರೈಸ್ಗೆ ಯಾವಾಗಲೂ ಒಂದು ಒಳ್ಳೆಯ ಬಟಾಣಿ ಮಸಾಲ ಮಾಡ್ಕೊಳ್ಳಿ ಹಾಗೂ ಆಲ್ವೇಸ್ ಸರ್ವ್ ಹಾಟ್. ಯುವರ್ ಫ್ಯಾಮಿಲಿ ವಿಲ್ ಲವ್ ಯು ಫಾರ್ ಶ್ಯೂರ್. ಆಮ್ಲೆಟ್ ಹಾಗೂ ಕೋಸಂಬರಿ ಮಾಡೋ ವೇಳೆ 10 ನಿಮಿಷ ಕಳೆದು ಹೋಗಿದೆ. ಇವಾಗ ನೀವು ಗ್ಯಾಸನ್ನು ಆಫ್ ಮಾಡಿ, ಗೀ ರೈಸ್ ಮಾಡ್ತಿದ್ದಂತಹ ಗ್ಯಾಸ್ ಸ್ಟವನ್ನು ಆಫ್ ಮಾಡಿ. ಆನಂತರ ತಟ್ಟೆ ಮುಚ್ಚಳ ತೆಗಿದೇನೆ 10 ನಿಮಿಷ ವೆಯ್ಟ್ ಮಾಡಿ. ನೋಡಿ, ಆಫ್ಟರ್ 20 ಮಿನಿಟ್ಸ್ ಎಷ್ಟು ಚೆನ್ನಾಗಿರೋ ಗೀ ರೈಸ್ ಆಗಿದೆ. ತುಂಬಾ ಉದ್ರುದ್ರ ಕೂಡ ಆಗಿದೆ. ತುಂಬ ಒಳ್ಳೆ ಘಮ ಕೂಡ ಬರ್ತಾ ಇದೆ. ಇದನ್ನು ಹಾಗೆ ತಿನ್ಬೋದು, ಯಾವ ಕರಿನೂ ಬೇಡ. ನನಗೆ ಬಾಸ್ಮತಿ ರೈಸ್ಗಿಂತ ಕೊಲಮ್ ರೈಸಲ್ಲಿ ಗೀ ರೈಸ್ ಮಾಡಿದ್ರೆ ತುಂಬಾ ಇಷ್ಟ. ಕೊಲಮ್ ರೈಸ್ ಅಥವಾ ರಾ ಸೋನಾ ಮಸೂರಿ ರೈಸಲ್ಲಿ. ಬಟ್ ಈ ಸಲ ನಾನು ಬಾಸ್ಮತಿ ರೈಸಲ್ಲಿ ಕೂಡ ಪರ್ಫೆಕ್ಟಾಗಿ ಮಾಡಿ ತುಂಬಾ ಯಮ್ಮಿ ಆದಂತಹ ಗೀ ರೈಸ್ ಮಾಡಿದ್ದೆ. ಒಂದು ಸ್ಪೈಸಿ ಆಮ್ಲೆಟ್ ಹಾಗೂ ಒಂದು ಖಾರವಾಗಿರೋ ಕೋಸಂಬರಿ ಮತ್ತು ಒಂದು ಯಮ್ಮಿ ಫ್ಲೇವರ್ಫುಲ್ ಗೀ ರೈಸು ನನ್ನ ಊಟ. ನಾನ್ ವೆಜ್ ಪ್ರಿಯರು ಖಂಡಿತ ಈ ಗೀ ರೈಸ್ ಜೊತೆಗೆ ಮಟನ್ ಕರಿ ಅಥವಾ ಚಿಕನ್ ಕರಿ ಜೊತೆಗೆ ತಿನ್ನಿ. ಊಟಕ್ಕೂ ಒಂದು ಒಳ್ಳೆ ಕಳೆ ಬರುತ್ತೆ ಹಾಗೂ ಒಂದು ಒಳ್ಳೆ ಊಟ ಮಾಡಿರುವಂತಹ ತೃಪ್ತಿ ಕೂಡ ಆಗುತ್ತೆ.